ಈಗ ಹೋಗ್ತಿರೋದು ಫಿಶಿಂಗ್ಗೆ, ಅದಾದ್ಮೇಲೆ ಸ್ವಿಮ್ಮಿಂಗ್ಗೆ. ರೆಕ್ಸನ್ ನಮ್ ಫಿಶ್ ಸಿಗತ್ತಾ? ಸಿಗುತ್ತೆ, ಇವತ್ತು ಊಟ ಮಾಡ್ಬೇಕಲ್ಲ. ಇದು ಓಲ್ಡ್ ಶಾಪ್ ಗೈಸ್, ತುಂಬಾ ಓಲ್ಡ್ ಅಂದ್ರೆ ತುಂಬಾ ಓಲ್ಡ್. ಫೋಟೋ ಅಂತ ಕಟ್ಲೆ खाली भाइयों सिगो पॉन्ड ना गोते स्प्रे अल्ला हलते काय करताय अडा हलते काय करताय ले मत कर ना प्लीज आई करू ना भावान कर मेल चित कल्ली आगतशी करते ए सुंट तारल्या तारले नी गता आणि कोंकणी त्याची भाजी सुंट तास यप्पा कल्ली यार बियर हुलो आहे ना ಬೈಂದೂರು ಬಂತು ಗಾಯ್ಸ್, ನಮ್ಮ ಬೈಂದೂರು ಬಂತು. ಹಲೋ ಗಾಯ್ಸ್, ವೆಲ್ಕಮ್ ಟು ಬಿ ಯು ಸ್ಟೋರೀಸ್. ಈ ಕತೆಗಳು ನಿಮ್ಮ ಕತೆಗಳು ಆಗ್ಬೋದು. ಸೊ ಡು ನಾಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕನೆಕ್ಟ್ ವಿತ್ ಬಿ ಯು ಸ್ಟೋರೀಸ್. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಬಂದಿದೆ, ಆದರೂ ನೋ ವರೀಸ್. ಸೊ ನಾವು ಹೋಗ್ತಿರೋದು ಎಲ್ಲಿ ಅಂದರೆ ಸೋಮೇಶ್ವರ ಬೀಚ್ಗೆ. ಇದು ಯಾವಾಗಲೂ ಪ್ರಯಾರಿಟಿ ಲೀಸ್ಟಲ್ಲಿ ಇರುತ್ತೆ ಗೈಸ್. ನಾವು ಅಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದರೆ ನಮ್ಮ ಹತ್ರ ಫಿಶ್ ನೆಟ್ ಇದ್ದಿತ್ತು ಆಯಿತಾ. ಸೊ ಎಲ್ಲಾದರೂ ಮೀನು ಹಿಡ್ಕೊಂಡು ಬರುವ ಸಿಕ್ಕರೆ ಸಿಗತ್ತೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಹೀಗಾದರೂ ನಾವು ಎಲ್ಲಾದರೂ ವೀಕೆಂಡ್ಗೆ ಮನೆಗೆ ಬಂದರೆ ನಾವು ಬೀಚ್ ಸೈಡ್ ಹೋಗ್ತಾ ಇರ್ತೀವಿ, ಯಾಕಂದರೆ ಅದು ಕಾಮನ್ ಅಲ್ವಾ. ಇವಾಗ ಬ್ಯಾಂಗ್ಳೂರಲ್ಲಿ ಸಿಗತ್ತಾ ನಿಮಗೆ? ಇಲ್ಲ ಅಲ್ವಾ. ಸೊ ಹೋಗಲೇಬೇಕು ಕೋಸ್ಟಲ್ ಸೈಡ್ ಇರುವವರು. ಸೊ ನೀವು ಕೂಡ ಬನ್ನಿ ಫ್ರೆಂಡ್ಸ್. ಗೈಸ್ ನೆಟ್ ಫಿಶ್ ಇಡ್ಲಿಕ್ಕೆ ಹೋಗೋದು ನಿಮ್ಮ ಹತ್ರ ಇದೆಯಾ? ಮೊದಲು ಫಿಶ್ ಇಡಲಿಕ್ಕೆ ಫಿಶ್ ನೆಟ್ ಬೇಕು, ಮತ್ತು ಕೆಲವು ಫಿಶ್ಗಳು ಬೇಕು. ಇರಲಿ ಆರ್ಟಿಫಿಷಿಯಲ್ ಇಲ್ಲಾದರೆ ರಿಯಲ್ ಫಿಶ್. ಸೊ ನಾವು ರಿಯಲ್ ಫಿಶೇ ಬೂತಾಯಿ ತಗೊಬಂದ್ವಿ ಗೈಸ್. ಇಲ್ಲಿ ನೋಡಿ, ಈಗ ಹೋಗ್ತಿರೋದು ಫಿಶಿಂಗ್ಗೆ, ಅದಾದಮೇಲೆ ಸ್ವಿಮ್ಮಿಂಗ್ಗೆ. ಜನರು ನೋಡಿ ಗೈಸ್, ನಮ್ಮ ಬೀಚ್ ಬ್ಯೂಟಿ ನೋಡಿ ಈವ್ನಿಂಗ್ ಅಂತೂ. ಓ ಮೈ ಗಾಡ್ ಗೈಸ್, ಇಲ್ಲಿ ನೋಡಿದ್ರಲ್ಲ ಫಿಶ್ ಇಡ್ಲಿಕ್ಕೆ ತುಂಬ ಜನ ಬರ್ತಾರೆ. ಸೊ ನಾವು ಕೂಡ ನಮ್ಮದು ಕೂಡ ರೆಡಿ ಆಗಿದೆ. ಸೊ ನೋಡ್ಬೇಕು ಎಷ್ಟು ಸಿಗತ್ತಂತ ಇವತ್ತು. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಸಿ ಗೈಸ್, ಸೊ ಇದೇ ನಮ್ಮ ಸೋಮೇಶ್ವರ ಬೀಚ್. ಸೊ ಈ ಸೈಡ್ ನೋಡ್ತಿದ್ರಲ್ಲ, ಅಲ್ಲೇ ಹೋಗೋದು ಈಗ ನಾವು. ಚೆನ್ನಾಗಾಗತ್ತೆ ಫಿಶ್ ಇಡ್ಲಿಕ್ಕೆ. ನಿಮ್ಗೆ ತೋರಿಸ್ತೀನಿ. ಫಿಶ್ ಸಿಕ್ಕರೆ ನಮ್ಮ ಲಕ್, ಫಿಶ್ ಸಿಗೋದಿಲ್ಲ ಆದರೆ ವಾಟ್ ಯು ಗೈಸ್ ಥಿಂಕ್? ವಿಲ್ ವಿ ಗೆಟ್ ಫಿಶ್? ನಮ್ಗೆ ಸಿಗತ್ತಾ ಫಿಶ್? ರೆಕ್ಸನ್ ನಮ್ಮ ಫಿಶ್ ಸಿಗತ್ತಾ? ಸಿಗುತ್ತೆ, ಇವತ್ತು ಊಟ ಮಾಡ್ಬೇಕಲ್ಲ. ಫ್ರೈ ಮಾಡಿ ತಿನ್ನುವಲ್ಲ, ಸಿಗತ್ತಲ್ವಾ? ಸಿಗತ್ತ ಅನ್ಸುತ್ತೆ ಗೈಸ್. ನಿಮ್ದೇನು ಕಾಮೆಂಟ್ಸಲ್ಲಿ ತಿಳಿಸಿ. ನೋಡುವ ಗೈಸ್ ಸಿಗತ್ತಾ ಇಲ್ವಾ ಅಂತ. ಸನ್ಸೆಟ್ ಆಗ್ಲಿಕ್ಕೆ ಬಂತು, ಬಟ್ ಫಿಶ್ ಟ್ರೈ ಮಾಡ್ತಾ ಇದ್ದೀವಿ ಸಿಗಲಿಕ್ಕೆ. ತುಂಬ ಜನ ಇದ್ದಾರೆ, ಯಾರಿಗೂ ಸಿಗಲಿಲ್ಲ ಆಯಿತು. ಆ್ಯಕ್ಚುಲಿ ತುಂಬ ಕಷ್ಟ ಆಗುತ್ತೆ ಗೈಸ್. ಅದು ಆ ಥರ ಈಸಿ ಏನಲ್ಲ, ಹೀಗೆ ಹಾಕಿದರೆ ಪಟ್ಟ ಸಿಗತ್ತೆ ಅಂತ ಆ ಥರ ಏನೂ ಇಲ್ಲ. ತುಂಬ ಕಷ್ಟ ಆಗುತ್ತೆ. ಕೆಲವು ಜನರು 2 ಗಂಟೆ 3 ತಾಸು ತನಕ ಕೂಡ ಇರ್ತಾರೆ. ತುಂಬ ಟೈಮ್ ಆಗುತ್ತೆ. ಸಿಕ್ಕರೆ ನಮ್ಮ ಲಕ್ ಅಷ್ಟೇ. ಲಾಸ್ಟ್ ಟೈಮ್ ನನ್ನ ತಮ್ಮಗೆ ಸಿಕ್ಕಿತ್ತು, ಅದಕ್ಕೆ ಈ ಸಲ ಸಿಕ್ಕರೆ ಸಿಗಲಿ, ಇಲ್ಲಾಂದರೆ ಇಲ್ಲ. ಹೀಗೆ ಟೈಮ್ ಪಾಸ್ ಆಗುತ್ತಲ್ವಾ. ಸೊ ಬೀಚಿಗೆ ಹೋಗಿದ್ದು ಹಂಗಾಯಿತು, ಟೈಮ್ ಪಾಸ್ ಆಗಲಿಕ್ಕಾಯಿತು. ಆ್ಯಕ್ಚುಲಿ ನಮಗೆ ಸ್ವಿಮ್ಮಿಂಗ್ ಕೂಡ ಮಾಡಬೇಕಾಯಿತು, ಬಟ್ ಆಲ್ಮೋಸ್ಟ್ ಸನ್ಸೆಟ್ 6:37 ಆಗ್ಲಿಕ್ಕೆ ಬಂದಿತ್ತು. ಸೊ ವಿ ಜಸ್ಟ್ ಲೆಫ್ಟ್ ಫ್ರಮ್ ದೇರ್. ಸೊ ಗೈಸ್, ನಾವು ಇಲ್ಲೇ ನಿಮಗೆ ವೇವ್ ಸೌಂಡ್ ಬರ್ಬೋದು. ಸನ್ಸೆಟ್ ಆಗಿದೆ, ತುಂಬ ಚೆನ್ನಾಗಿದೆ. ನನ್ನ ಚಾರ್ಜ್ ಕೂಡ ಖಾಲಿ ಆಯಿತು ಗೈಸ್. ಸೊ ಎಲ್ಲರೂ ಫಿಶಿಂಗ್ ಮಾಡ್ತಿದ್ದಾರೆ, ಬಟ್ ಅದು ಸಿಗಲಿಕ್ಕೆ ತುಂಬ ಕಷ್ಟ. ನೋಡಬೇಕು ಸಿಗತ್ತಾ ಇಲ್ವಾ ಅಂತ. ಸ್ಟಿಲ್ ವಿ ಆರ್ ವೇಟಿಂಗ್. ಸೊ ಇಲ್ಲಿ ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ. ನೀವು ಎಲ್ಲಾದರೂ ಬೈಂದೂರು, ಉಡುಪಿ, ಮರವಂತೆ ಸೈಡ್ ಬಂದರೆ ಇಲ್ಲಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಹಿಡನ್ ಪ್ಲೇಸ್ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಆಲ್ಸೋ ನಾನು ವ್ಲಾಗ್ ಮಾಡಿದ್ದೆ ಅಮ್ಮ ಜೊತೆ. ಸೊ ಆವಾಗ ನೀವು ನೋಡ್ಬೋದು. ಬೀಚ್ ಆದಮೇಲೆ ಆಯಿತು, ಇಲ್ಲಿ ಕೆಲವು ಸ್ನ್ಯಾಕ್ಸ್, ಚಾಟ್ ಶಾಪ್ಸ್ ಎಲ್ಲ ಇದ್ದಿತ್ತು. ಅಲ್ಲ ಬೋಂಡಾನೆ, ಎಗ್ ಬೋಂಡ ಗೈಸ್. ನಾವು ತಗೊಂಡಿದ್ದು ಇದು ಮಗ ಇದ್ದಿ.
ರಿಟರ್ನ್ ಹೋಗ್ತಾ ಇದ್ದೀವಿ, ಮನೆಗಲ್ಲ, ಬಾಬಾ ಕೋಲ್ಡ್ ಡ್ರಿಂಕ್ಸ್ಗೆ. ಇದೇ ಬಾಬಾ ಕೋಲ್ಡ್ ಡ್ರಿಂಕ್ಸ್ ಶಾಪ್. ಈಗ ಫಿಶ್ ಮಾರ್ಕೆಟ್ ಹತ್ರ ಇದೆ, ಬೈಂದೂರು. ಚೇಂಜ್ ಮಾಡಿದ್ದಾರೆ ಲೊಕೇಶನ್. ಇದು ಓಲ್ಡ್ ಶಾಪ್ ಗೈಸ್, ತುಂಬ ಓಲ್ಡ್ ಅಂದರೆ ತುಂಬ ಓಲ್ಡ್. ಬಟ್ ಇಲ್ಲಿ ಚಿಕ್ಕನವ್ರಂತೂ ಟಾಪ್ ಸಿಗತ್ತೆ ಆಯ್ತಾ. ನಾವು ಅದೇ ಕುಡಿಲಿಕ್ಕೆ ಬಂದಿದ್ದೀವಿ. ಗ್ರೇಪ್ನವ್ರ लोभी अदा रोज तो फास्ट भी अदा वाने ऑर्डर कर रहा है जब स्क्रीन डाउन था से बराबर या वाह चू 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 अंग पड़े को पिकड़ाम नो पिकड़म ना 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 तिंतु काइना या या या. ಸಂಡೇ ಇರೋದ ಕಾರಣ ನಾವು ಚರ್ಚಿಗೆ ಹೋಗಿದ್ವಿ. ಅದಾದಮೇಲೆ ಇಲ್ಲಿ ಸಿಮೆಟ್ರಿ ಹತ್ರ ಬಂದಿದ್ವಿ. ಇದು ನಮ್ಮ ಚರ್ಚ್ ಗೈಸ್, ಹೋಲಿ ಕ್ರಾಸ್ ಚರ್ಚ್ ಬೈಂದೂರು. ಸೊ ಇವಾಗ ನಮಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಹೋಗಬೇಕು. ಅದಾದಮೇಲೆ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ವಿಸಿಟ್ ಆರ್ ರಿಲೇಟಿವ್ಸ್. ಅಂದರೆ ನಮ್ಮ ಮಾಮ, ನಮ್ಮ ಕಸಿನ್ಸ್ ಅವರಿಗೆ ವಿಸಿಟ್ ಮಾಡಬೇಕು. ತುಂಬ ಇಟ್ಸ್ ಬಿನ್ ಫ್ಯೂ ಮಂತ್ಸ್ ನಾನು ಹೋಗಲಿಲ್ಲ. ಅದಕ್ಕೆ ಎಲ್ಲರಿಗೆ ಮೀಟ್ ಆಗಬೇಕಂತ ಆಸೆ ಇದೆ. ಬಟ್ ಊಟ ನಾವು ಅಜ್ಜಿ ಮನೆಯಲ್ಲೇ ಮಾಡೋದು, ಅದು ನಮ್ಮದು ಆಲ್ರೆಡಿ ಪ್ಲ್ಯಾನ್ ಆಗಿತ್ತು. ಅವ್ರು ತುಂಬ ಆಸೆ ಪಡ್ತಿದ್ರು, ಲೈಕ್ ಬರ್ತಾರಾ ಇಲ್ವಾ ನನ್ನ ಮೊಮ್ಮಗ. ಸೊ ಅದಕ್ಕೋಸ್ಕರ ಆಯಿತು ಬರ್ತೀವಿ, ಯಾಕಂದರೆ ನಮ್ಮ ಅಜ್ಜಿ ಇದ್ರಲ್ಲ ಇಬ್ಬರು. ಸೊ ಅವರಿಗೆ ಯಾಕೆ ಬೇಜಾರು ಮಾಡೋದು, ಸೊ ಊಟ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಫಸ್ಟ್ ನಾನು ಬಂದಿದ್ದೆ ಮಾಮ ಮನೆಗೆ. ಇದು ಜುನಿ ಆಯಿತಾ. ಆಂಟಿಗೆ ಮೀಟ್ ಮಾಡಿ, ಎಲ್ಲರಿಗೂ ಮೀಟ್ ಮಾಡಿ ನೆಕ್ಸ್ಟ್ ಹೋಗಿದ್ದು ಅಜ್ಜಿ ಮನೆಗೆ. ಎಲ್ಲ ನಮ್ಮ ಆಂಟಿ ಮಾಮ ಎಲ್ಲರೂ ಇದ್ದಾರೆ ಅಲ್ಲಿ. ಬ್ಲಾಗರ್ यूट्यूब करता यूट्यूब हाँ तुझे फोटो आता काढले वय हे बरं दिसते रे तू. माय पळे अरे माय दया माय पहिले मला हे बरं दिसते आवाज बरं दिसते ने ಮನೆ ಹತ್ರನೇ ನದಿ ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲ ತೋಟ ಇದೆಯಲ್ಲ, ತೋಟ ಆದಮೇಲೆ ಅಲ್ಲಿ ನೋಡಿ ನದಿ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಮಾಮ ಹೇಳಿದರು ಬೇಗ ಬನ್ನಿ ಆಯಿತು, ಸ್ವಲ್ಪ ತಡ ಆಯಿತು ಗೈಸ್. ಅದಕ್ಕೆ ನೀರು ತುಂಬಿಕೊಂಡಿದೆ, ಇಲ್ಲಿ ನೋಡ್ಬೋದು ನೀವು. ಪೀಪಲ್ ನಾನು ಈ ದೋಣಲ್ಲಿ ಹೋಗಿದ್ದೆ ಸಣ್ಣಿರುವಾಗ. ಬಟ್ ನನ್ನ ಹಸ್ಬೆಂಡ್ ಹೋಗಿಲ್ಲ, ತಮ್ಮ ಹೋಗಿದ್ದಾರೆ. ಅವರಿಗೂ ಇದು ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳ್ತಿದ್ರು. खाली भाईन सिगो पॉन्ड नको दिसपुरा हल्ला हलते काय करताय हडा हलते काय करताय हडा हलते मेलचिता हलय ना का कळसाचे रे प्लीज हलय ना करे मेलचिता हले पॉन्ड नको तू ममते पोटले डीप ना काढले ते बरे बॉल मी अच्छा की होय ना ये सॉडर बॉल ले कार्ड पडेगा बोट काढले ट्रॅक्स अंताचे कार्ड नाका ಇಲ್ಲಿ ಇಬ್ಬರು ಚೆನ್ನಾಗಿದ್ದಾರೆ ಗೈಸ್. ಅವ್ರಿಗೇನು ಭಯ ಇಲ್ಲ, ಭಯ ಇರೋದು ನನಗೆ. ನಾನೇ ಹೇಳಿದ್ದು ನನಗೆ ಆಯಿತು ಉಲ್ಟಾ. ಸೊ ನನಗೆ ಏನೋ ಭಯ ಆಗ್ತಿತ್ತು. ಮೇ ಬಿ ನನಗೆ ಇಬ್ಬರ ಮೇಲೆ ಟ್ರಸ್ಟ್ ಇಲ್ಲ ಆಯಿತಾ. ಫಸ್ಟ್ ನನ್ನ ತಮ್ಮನ ಮೇಲೆ ಟ್ರಸ್ಟ್ ಇಲ್ಲ ನನಗೆ. ಸುಮ್ಮನೆ ಕೆಳಗೆ ಹಾಕೋದು, ಇದು ನಾಟಕ ಮಾಡೋದು ಗೈಸ್. ಆದರೆ ಈ ವ್ಯೂ ನೋಡ್ಲಿಕ್ಕಂತೂ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ನಾವು 1 hour ಹೋಗಿದ್ದಲ್ವಾ, ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ದೋಣಿಯಲ್ಲಿ ಕೂತ್ಕೊಂಡು. ಫುಲ್ ಭಯ ಆಗ್ತಿತ್ತು ಆಫ್ಟರ್ ಲಾಂಗ್ ಟೈಮ್. ಓ ಮೈ ಗಾಡ್ ಗೈಸ್, ನಾನೇ ಹೇಳಿದ್ನಲ್ಲ ನಂದಿದು ಇಂಪಾರ್ಟೆಂಟ್ ಟ್ರಿಪ್. ಬೆಸ್ಕೂರು ನೈ ಮೆಲ್ಚಿ ತುಂಬ ಮಾತಾಡ್ತಾನೆ ಗೈಸ್, ನಂಗೆ ಆಗಲ್ಲ. ಮಾತಾಡಿ ಪ್ಲೀಸ್ ನಮ್ಮ ಅಕ್ಕ ಸ್ವಿಮ್ಮಿಂಗ್ ಏನ ಗೈಸ್. ನಂಗೆ ಬರುತ್ತೆ, ನಂಗೆ ಸ್ವಿಮ್ಮಿಂಗ್ ಬರಲ್ಲ ಗೈಸ್. ಇವ್ರಿಗೆ ಬರ್ತಿದೆ, ಅದಕ್ಕೆ ನಾಟಕ ಮಾಡ್ತಿದ್ದಾರೆ ಇವರೆಲ್ಲ. ನನಗೆ ಭಯ ಆಗ್ತಿದೆ. ಅದು ಚೆನ್ನಾಗಿದೆ ಗೊತ್ತಾ, ಮ್ಯಾಂಗೋ ಫಾರೆಸ್ಟ್ ಇಲ್ಲಿ ಎಲ್ಲ. ನೋಡಿ 1 hour ಹೋಗೋದಕ್ಕಿಂತ ಇದು ಚೆನ್ನಾಗಿದೆ. ಮೊಬೈಲ್ ಕೆಳಗೆ ಹಾಕ್ಬೇಡಿ ನಂದು. ಮತ್ತೆ ಕರ್ನಾಕ್ ಪ್ಲೀಸ್.
ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಇದು ಇರ್ಪೋಕ್ಷಿ ನಿಕೋಲಿ ಇರ್ಪೋಕ್ಷಿ ಮುಂತಾನೆ ये सोमेश लिबदारी आकडे वशा हा आमेन पाय पूरदತ್ತೆ ಅಂತ ಒಮ್ಮೆ ಬಡ್ತ ಸರ್ ಮಾಗಿರ ಗರ ಉಂಟ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ ಆಚೆ ಹಿಟ್ಲರ್ 50 ರೂಪಾಯಿ ಆಯ್ತಲ್ಲ ಅಲ್ಲ ಎಷ್ಟೇ ಪೋಯ್ ಕಾಲು ಮಾರಿ ಗರದಸ್ಲೆ ನಿಕಲ್ ನಾವು ಇನ್ನ ಹೋಗದಲ್ಲ ಗಾಳಕ್ ಹಲೇನಾಕ ಏಕ ಏ ಬೆಳ್ಳಿ ಬುಯಂಟಿ ಬರ काय गोदल मग काय ये बोट धर यावसं नाही ना रेक्सा क्रॉक सांगा ना पहिले वसलले तरी ये बोट आहे हा पहिलं वसलले आंब्याची बोट नाही हे आठ पडणार गेला राग पैसे देऊ ना मात्र आंब्याची बोट नाही वर्षाल असतले 50 ನಾ ಮೊಜ್ಜಿಗಿಂತ ಸಡ್ ವರ್ಷಲ್ಲಿ 50 ವರ್ಷಲ್ಲ 50 ವರ್ಷ ಅಲ್ಲ ಬೋಟಾಕ್ ನೋಡಿ ಗಾಯ್ಸ್ ನಮ್ದು ಓಲ್ಡ್ ಬೋಟ್ ಇದು ನಮ್ಮ ಮನೆದು ನಮ್ ರೆಕ್ಸನ್ ನೋಡಿ ಹೇಗಾಯ್ತು ರೆಕ್ಸನ್ ನಿಮ್ಗೆ ಮಜಾ ನಹೀ ಆ ರಹಾ ಹೈ ಸ್ಟೈಲ್ ಮಾಡ್ಬೇಕಲ್ಲ ಅವನಿಗೆ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಗೊತ್ತು ಅದಕ್ಕೆ ಜಾಸ್ತಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ ದೋಣಿಯಲ್ಲಿ ಕೂತ್ಕೊಂಡು ನಂಗೆ ಸ್ವಲ್ಪ ಭಯ ಆಗ್ತಿದೆ ಅದಕ್ಕೋಸ್ಕರ ಇವ್ನು ಹಿಂಗೆ ಮಾಡಬಾರ್ದು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಹಂಗ ಕೊಡ್ಲ ಜುಂಡಗಳು ಆಯ್ತು ಮೊಡ್ಲಿಕ್ಕೆ ಓಡ್ಲಿಕ್ಕೆ ಅದು ಈ ಸುಂಟ ತರ್ಲಿ ತಾರ್ಲಿ ಗೊತ್ತಾ ಅಲ್ಲಿ ಕೊಂಕಣಿ ದಜ್ಜಿ ಅಜ್ಜಿ ಸುಂಟ ಯಬ್ಬಾ ಕಲ್ಲಿ ಯಾರಿಗೆ ಬಿಯರ್ ಹುಳು ಸುಂಟಾಗರ್ ಅಲ್ಲಿಂದ ಈಗ ಮತ್ತೆ ರಿಟರ್ನ್ ಹೋಗೋದು ಮನೆಗೆ ಸೈಡು ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನೀವು ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ದೋಣಿಯಲ್ಲಿ ಹೋಗಿದ್ರಾ ಹೀಗೆ ಅಂತ. ತುಂಬ ಚೆನ್ನಾಗಾಗತ್ತೆ ಎಕ್ಸ್ಪೀರಿಯನ್ಸ್ ಗೈಸ್, ಟ್ರೈಟ್. ಇದೇ ಗೈಸ್ ನಮ್ಮ ಬೆಸ್ಕೂರಲ್ಲಿ ಇದ್ದಿತ್ತು, ಬಟ್ ನಂಗೆ ತುಂಬ ಭಯ ಇದು. ಆಫ್ಟರ್ ಲಾಂಗ್ ಟೈಮ್ ನಾನು ಈ ಥರ ಬೋಟಿಲ್ಲಿ ಹೋಗೋದು. ನಮ್ಮದು ಓಲ್ಡ್ ಬೋಟ್ ಆಯಿತಾ, ನನ್ನ ತಮ್ಮ ಇದ್ದಾನೆ, ತುಂಬ ಶೇಕ್ ಮಾಡ್ತಿದ್ದಾನೆ ಬೋಟಲ್ಲಿ ಕೂತ್ಕೊಳ್ಳುವಾಗ. ನೀರು ತುಂಬಿ ಬಂದಿದ್ದೆ, ಮಾಮ ಹೇಳ್ತಿದ್ರು ಬೇಗ ಬರಬೇಕಂತ. ಸೊ ನಾವು ಬರಲಿಲ್ಲ ಬೇಗ, ಅದೇ ಟೈಮ್ ಆಯಿತು. ಬಟ್ ತುಂಬ ಚೆನ್ನಾಗಾಯಿತು, ಗುಡ್ ಎಕ್ಸ್ಪೀರಿಯನ್ಸ್. ವಾಟ್ ಯು ಕ್ಯಾನ್ ಕಮ್ ಹಿಯರ್, ಬೆಸ್ಕೂರ್ ಸೈಡಲ್ಲಿ ಇದು. ಈ ಥರ ಎಲ್ಲ ಹೋಗಬೇಕು ಗೈಸ್, ಸಿಟಿ ಲೈಫಿಂದ ಹೊರಗಡೆ ಹೋಗಿ ಮಜಾ ಮಾಡಿ. ಬಾವರು ಬಂದರು, ಬಾವರು Hi babies. Hello. Hello. ಊರ್ ಸೈಡ್ ಬಂದರೆ ನಿಮಗೆ ಇವಾಗ ಈ ಥರ ಎಲ್ಲ ಗ್ರೀನರಿ ನೋಡ್ಲಿಕ್ಕೆ ಸಿಗತ್ತೆ. ಎಲ್ಲರೂ ಮೀಟ್ ಮಾಡಿ ಈಗ ಮನೆ ರಿಟರ್ನ್ ಹೋಗೋದು. ಸೊ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ, ಅಲ್ಲಿ ಕೋಲಿ ಸೋಡಾ ಇದ್ದಿತ್ತು, ಜಿಂಜರ್ ಕೋಲಿ ಸೋಡಾ, ಅದು ಕುಡಿತಿದ್ವಿ ಗೈಸ್. ಹಲೋ ಗೈಸ್, ನಾನು ಹೋಗ್ತಿದ್ದೀನಿ ಫಿಶ್ ಮಾರ್ಕೆಟ್ಗೆ, ಇಲ್ಲಿ ಎಡ್ತ್ರೆ ಹತ್ರ. ಹಾಂ, ಮಳೆ ಬರಲ್ಲ ಅನ್ಸುತ್ತೆ. ಎಡ್ತ್ರೆಗೆ ಹೋಗ್ತಿದ್ದೀನಿ. ಅಮ್ಮ ಇದು ಬ್ಯಾಗ್ ಕೊಟ್ಟಿದ್ದಾರೆ, ಸೊ ಅಲ್ಲಿಂದ ಫಿಶ್ ತಗೊಬರ್ಲಿಕ್ಕೆ. ಏಡಿ ಕೂಡ ಬೇಕಿದ್ದಿದ್ದು, ನಂಗೆ ತುಂಬ ಇಷ್ಟ. ಇಲ್ಲಿ ಬಂದರೆ ನಂಗೆ ಏಡಿ ತಿನ್ಲಿಕ್ಕೆ ಮನಸ್ಸಾಗತ್ತೆ. ಸೊ ಈಗ ಲೆಟ್ಸ್ ಗೋ. ಈಗಲೇ ಫ್ರೀಸರ್ ಮಾಡಿ ಇಡಬೇಕು, ಸೊ ದ್ಯಾಟ್ಸ್ ವೈ. ಕಣ್ಣಿಲ್ಲ ಗೈಸ್, ಫಿಶ್ ತಗೊಬಂದಿದ್ದೀನಿ, ಇಷ್ಟು 3 ತಗೊಬಂದು. ರೈನ್ ಕೋಟ್ ಹಾಕಿದ್ದಕ್ಕೆ ಒಳ್ಳೆ ಆಯಿತು, ಮಳೆ ಬರ್ತಿತ್ತು ಆ ಟೈಮ್ಗೆ. ಸೊ ನಾವು 3 ತಗೊಬಂದ್ವಿ. ಅದಾದಮೇಲೆ ಇಲ್ಲಿ
ಸ್ವಲ್ಪ ಹಾಲು ತಗೋಬೇಕಾಯಿತು ಮತ್ತು ಸ್ವಲ್ಪ ತಿನ್ನೋದು ಐಟಮು. ಸೊ ಇಲ್ಲಿ ಬೇಕ್ರಿ ಹತ್ರ ಬಂದು ಮನೆಗೆ ಹೋಗ್ತಾ ಇದ್ದೀವಿ. ತೋಡಲ್ಲಿ ನೀರು ನೋಡಿ ಗೈಸ್, ನಮ್ಮ ಹತ್ರ ಆ ಸೈಡ್ ತೋಡು ಕೂಡ ಇದೆ. ಏನು ಮಾಡ್ತಿದ್ದೀರಾ? ಹಾಯ್ ಫ್ರೆಂಡ್ಸ್, ನೋಡಿ 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 ಏನು ಮಾಡ್ತಿದ್ದಾರೆ ನೋಡಿ. ಆ ದಿನ ನಾನು ಕ್ರ್ಯಾಬ್ ಸುಕ್ಕ ಮಾಡಿದ್ದು. ಆ ಕ್ರ್ಯಾಬ್ ಸುಕ್ಕದ ರೆಸಿಪಿ ನಾನು ಆಲ್ರೆಡಿ ಶಾರ್ಟ್ಸ್ ಮತ್ತು ಇನ್ಸ್ಟಾಗ್ರಾಮ್ ರೀಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಸಂಜೆ ಟೀ ಆದಮೇಲೆ ಪ್ರಾಕ್ಟೀಸ್ಗೆ ಅಂತ ಮಕ್ಕಳು ಬಂದಿದ್ದರು. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಾಯಿತು. ಇವರೆಲ್ಲ ನಮ್ಮ ಕಸಿನ್ಸೇ. ಸೊ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡಿ ಗೈಸ್. ಸ್ಟೆಪ್ ಪೈಂದೂರಲ್ಲಿ ಫುಲ್ ಮಳೆ ಇದ್ದಿತ್ತು ಆ ದಿನ. ಅದಾದಮೇಲೆ ಮಳೆ ಸ್ಟಾಪ್ ಆಯಿತಾ. ಸೊ ನಾನು ಕಾಫಿ ಕುಡಿತಿದ್ದೆ. ಸೊ ನೆಕ್ಸ್ಟ್ ಏನಂದರೆ ನಮ್ಮಮ್ಮ ಬ್ಯಾಂಗ್ಳೂರು ತಗೊಂಡು ಹೋಗಲಿಕ್ಕೆ ಚಟ್ಲಿ ಸುಕ್ಕ ಉಂಟಲ್ಲ, ಸುಂಟ ಚಟ್ನಿ, ಸೊ ಅದು ಮಾಡ್ತಿದ್ದಾರೆ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಇಂಥ ವೀಡಿಯೋಸ್ ನೋಡೋಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು.